ಅವ್ರಿಗೆ ಏನು ಹಕ್ಕಿದೆ ಅಂತ ವಿರೋಧ ಪಕ್ಷಕ್ಕೆ ಅವ್ರು ಕೇಳ್ಕೊಂಡು ನಾವು ನಮ್ಮ ಕಾರ್ಯಕ್ರಮ ನಮ್ಮ ಹಕ್ಕು ಕೇಳಬೇಕಾ? ಅವರ ನಮ್ಗೆ ಯಜಮಾನ್ರು ಇರೋದು ರಾಜ್ಯದ 107 ಕೋಟಿ ಜನ. ಅವ್ರು ಹೇಳೋದನ್ನ ನಾವು ಕೇಳಬೇಕೆ ವಿನ ಬಿಜೆಪಿ ಜನತಾದಳವ್ರು ಹೇಳೋದು ಕೇಳೋದಲ್ಲ. ನಾಳೆ ನಾವು ಹೋಗ್ತಾ ಇರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಬರಗಾಲ ಪ್ರಾರಂಭ ಆಗಿ ನಾವು ಅವರಿಗೆ ಮೆಮೊರಂಡಮ್ ಸಲ್ಲಿಸಿ 4 ತಿಂಗಳಾದ್ರೂ ಇಲ್ಲಿವರೆಗೆ ಯಾವುದೇ ಬಿಡುಗಡೆ ಮಾಡದೇ ಇರೋದ್ರಿಂದ ಅದರ ಬಗ್ಗೆ ಅವರ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಮತ್ತು 15ನೇ ಹಣಕಾಸಿನ ಯೋಜನೆಯಲ್ಲಿ ಮತ್ತು ಇನ್ನಿತರೆ ಆರ್ಥಿಕ ಸಹಕಾರವನ್ನು ಕರ್ನಾಟಕಕ್ಕೆ ಕೊಡ್ತಾ ಇಲ್ಲ ಅನ್ನೋ ಒಂದು ಇದಕ್ಕೋಸ್ಕರ ಒಟ್ಟಾರೆ 1,82,000 ಕೋಟಿ ನಮಗೆ ಹಣ ಬರಬೇಕಾದನ್ನ ನಿಲ್ಲಿಸಿದ್ದಾರೆ. ಸೊ ಅದಕ್ಕೋಸ್ಕರ ಅವರ ಮುಂದೆ ಹೋರಾಟ ಸೊ ನೋಡಿ, ಅವ್ರ ಪರ ಹೇಳಬೇಕು. ನಾಚಿಕೆ ಇದ್ದರೆ ಫಸ್ಟು ಕರ್ನಾಟಕ, ಫಸ್ಟು ಈ ಜನ, ಆಮೇಲೆ ಬೇರೆ ಎಲ್ಲ ರಾಜಕಾರಣ ಹೊರತುಪಡಿಸಿ ಅವರು ಕರ್ನಾಟಕ ಅನ್ಯಾಯ ಆಗ್ತಕ್ಕಂಥ ಈ ಸರ್ಕಾರ ಕೇಳ್ತಾ ಇರ್ತಕ್ಕಂಥ ಸರಿ ಇದೆ, ನೀವು ಮಾಡಬೇಕು ಅಂತ ಹೇಳ್ಬೇಕಾಯ್ತು ಜನತಾದಳದವರು, BJPಯವರು. ಅವ್ರಿಗೆ ಸೌಜನ್ಯ ಇಲ್ಲ, ಅವ್ರಿಗೆ ಅವ್ರ ನಾಯಕರ ಬಗ್ಗೆ ಭಯ ಇದೆ, ಕೇಂದ್ರ ಸರ್ಕಾರದ ಬಗ್ಗೆ ಭಯ ಇದೆ. 100% ಸುಳ್ಳಲ್ದಲ್ಲ. ಇವತ್ತು ಬರಗಾಲದಲ್ಲಿ 4 ತಿಂಗಳಿಂದ ನಾವು ಕೊಟ್ಟಿರೋ ಮೆಮೊರಂಡಮ್ ಬಂದಿಲ್ಲ, ಅದು ನಿಮಗೆ ಗೊತ್ತಿಲ್ವಾ? ಸುಳ್ಳಲ್ದಲ್ಲಿ ನಿಜಾನ? ಇಲ್ಲಿವರೆಗೆ ಯಾವ್ದಾರು NDRF ಕೊಡಲಿಕ್ಕೆ ಹಿಂದೆ ಮುಂದೆ ನೋಡ್ತಿದ್ರೆ ಯಾವ್ದಾರ ಸರ್ಕಾರ ಅವ್ರು ಎಷ್ಟಾರೆ ಕೊಡಲಿ, ನಾವು 18,000 ಕೋಟಿ ಕೇಳಿದ್ದೀವಿ. ಅವ್ರು ಎಷ್ಟು ಕೊಡ್ತಾರೋ ಕೊಡಬೇಕಾದ ಡ್ಯೂಟಿ ಅಲ್ಲ. ಕೇಂದ್ರ ಸರ್ಕಾರ ಇಡೀ ರಾಜ್ಯಕ್ಕೆ ಎಲ್ಲ ಕಡೆಯಿಂದ ಕೊಡ್ತಕ್ಕಂಥದ್ದು ಸ್ವತಂತ್ರ ಬದ್ಧವಿಂದ ಕೊಟ್ಟಿರೋದು. ಇವತ್ತು ವಿಶೇಷ ಇದೆಯಾ? ನಮ್ಮ ರಾಜ್ಯದಿಂದ ಹೋಗೋ ಟ್ಯಾಕ್ಸಿಂದನೇ ತಾನೇ ಕೊಡೋದು. ಮತ್ತೆ ಸುಳ್ಳಲ್ದಲ್ಲಿ ಏನು ನಿಜ ಹೇಳ್ತೀರಾ ರೀ? ಅವ್ರು ಯಾರ್ರೀ ಶ್ವೇತಪತ್ರ? ಆಡಳಿತ ಜನ ಆಶೀರ್ವಾದ ಮಾಡಿ ಆಡಳಿತ ಮಾಡ್ಲಿಕ್ಕೆ ಕೊಟ್ಟಿರೋದು ನಮಗೆ. ನಾವು ಅವ್ರಿಗೆ ಸೌಜನ್ಯ ಇದ್ದರೆ, ಅವ್ರ ಹಿಂದೆ ಆಡಳಿತದ ಅನುಭವ ಇದ್ದವರು ಈ ಥರ ಮಾತಾಡಿದ್ರೆ ಏನು ಮಾತಾಡೋದು? ಬಿಟ್ಟಾಕಿ ಅವ್ರು ಏನೋ ಮಾತಾಡ್ಕೊಳ್ಳಿ. ಅವರು ಚುನಾವಣೆ ಇದೆ, ಚುನಾವಣೆಯಲ್ಲಿ ಜನ ಬುದ್ಧಿ ಕಲಿಸ್ತಾರೆ. ಏನಾಗುತ್ತೆ, ನಮ್ಮ ಸರ್ಕಾರ ಬಂದರೆ, ನಮಗೆ ಶಕ್ತಿ ಬಂದರೆ ನಾವು ಈ ಯೋಜನೆ ಕೊಡಲಿಕ್ಕೆ ಶಕ್ತಿ ಆಗುತ್ತೆ ಅಂತ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ನಾವು 5 ವರ್ಷನೂ ಕೊಡ್ತೀವಿ ಅಂತ ಹೇಳಿದ್ದೀವಿ, 5 ವರ್ಷನೂ ಕೊಡ್ತೀವಿ, ಇಲ್ಲ ಅಂತಲ್ಲ. ಆದರೆ ಆರ್ಥಿಕವಾಗಿ ನಮಗೆ ಶಕ್ತಿ ಬರಬೇಕು ಅಂದರೆ ನಮಗೆ ಶಕ್ತಿ ತುಂಬಿ ಅಂತ ಕೇಳಿದೆ. ಅವರೆಲ್ಲರೂ ಬರ್ತಾರೆ. ನಾವು ಮಾಡ್ತಾ ಇರೋದು ಕೇಂದ್ರ ಸರ್ಕಾರದ ತಾಕತ್ತಿದ್ದದ ಮೋದಿಯರ ಹತ್ರ ಕೇಳಕ್ಕೆ ಆಗಲ್ಲ. ಅವರು ಅಂದರೆ ಅವ್ರ ವಿರುದ್ಧ ಪ್ರತಿಭಟನೆ ನಿಂತ್ಕೋತಾರ? ಸಾಧ್ಯ ಇಲ್ಲ. ಬಂದರೆ ಭಾಳ ಸಂತೋಷ. ಬಂದರೆ ಭಾಳ ಸಂತೋಷ. ಅವರು ಈ ರಾಜ್ಯದ ಜನರ ಪರವಾಗಿದ್ದಾರೆ ಅನ್ನೋದನ್ನ ಶೋ ಮಾಡ್ದಂಗೆ ಆಗುತ್ತೆ. ಬರಬೇಕು. ನಾವು ನಮ್ಮ ಜೊತೆ ಬರಲಿಲ್ಲ, ಕೊನೆಗೆ ಅವ್ರು 27 ಜನನು ಒಟ್ಟಾಗಿ ಹೋಗಿ ಅವ್ರು ಸಪ್ರೇಟ್ ಹೋಗಿ ಬೇಕಾದ್ರೆ ಪ್ರಧಾನಿಯರ ಮುಂದೆ ಕೊಡದೇ ಇದ್ರೆ ನಾವು ಸತ್ಯಾಗ್ರಹ ಮಾಡ್ತೀವಿ ಅಂತ ಅಸೆಂಬ್ಲಿ ಕೂತ್ಕೊಳ್ಳಿ, 16 ಮಾಡಿ. ನೋಡಿ, ನಾವು ನಿಮ್ಗೆ ಹೇಳಿದ ಭಾಷಣದಲ್ಲಿ ನಾವು ಯಾವ್ದಾರ ಕಾರ್ಯಕ್ರಮ ನಿಲ್ಸಿದೀವ, ಅಭಿವೃದ್ಧಿ ನಿಲ್ಸಿದೀವ? ಇವತ್ತು ಈ ನ್ಯಾಷನಲ್ ಹೈವೇ ರೋಡು ಏನಾಯ್ತು? ನ್ಯಾಷನಲ್ ಹೈವೇನಲ್ಲಿ ಟೌನ್ ವ್ಯಾಪ್ತಿನಲ್ಲಿ ಅಭಿವೃದ್ಧಿ ಪ್ರಾರಂಭ ಆಗಿದೆ, ಟೆಂಡರ್ ಕರೆದಿದ್ದಾರೆ, ನಿಮ್ಮ ಹತ್ರನೇ ಮಾಹಿತಿ ಇದೆ. ಮಂಡ್ಯ ಸಿಟಿಗೆ 30 ಕೋಟಿ. ಸೊ ರೂರಲ್ಗೆ ಅಲ್ಲಲ್ಲಪ್ಪ, ಮದ್ದೂರಿಗೆ ಶ್ರೀರಂಗಪಟ್ಟಣಕ್ಕೆ 17, ಮಂಡ್ಯ ಸಿಟಿಗೆ 30. ಅದಲ್ದಲೆ ಇವರಿಗೆ 25 ಕೋಟಿ, SIDP ನಲ್ಲಿ 20, ಮುಖ್ಯಮಂತ್ರಿ ಫಂಡಲ್ಲಿ 25, 45 ಕೋಟಿ, CRF ಅಲ್ಲಿ 6 ಕೋಟಿ, 50 ಕೋಟಿ ಒಂದೊಂದು ತಾಲೂಕಿಗೆ ಅಭಿವೃದ್ಧಿ ಕೊಟ್ಟಿದ್ದಾರೆ. ಆಮೇಲೆ CNN ಅಲ್ಲಿ ಇವ್ರಿಗೂ 150 ಕೋಟಿ ಇದ್ದಾರೆ. ಬಾಬಣ್ಣಗೆ 200 ಕೋಟಿ ಸಿಕ್ಕಿದೆ, ನರೇಂದ್ರ ಸ್ವಾಮಿಗೆ 200 ಕೋಟಿ ಸಿಕ್ಕಿದೆ. ಸೊ ಇವೆಲ್ಲ ನೋಡಿ, ನಾವು ಅಭಿವೃದ್ಧಿಗೂ ಕೊರತೆ ಮಾಡಿಲ್ಲ, ಸೌಲಭ್ಯಕ್ಕೂ ಕೊರತೆ ಮಾಡಿಲ್ಲ, ಪ್ರತಿನಿತ್ಯ ಕೊಡೋ ಯೋಜನೆಗೂ ಕೊರತೆ ಮಾಡಿಲ್ಲ. 5 ಗ್ಯಾರಂಟಿನೂ ನಿಲ್ಲಿಸಿದ್ದೀವಿ. ಇವತ್ತು ಬರಗಾಲದಲ್ಲಿ 223 ತಾಲೂಕು 37 ಲಕ್ಷ ರೈತರಿಗೆ 2,000 ರೂಪಾಯಿ ಅಕೌಂಟ್ಗೆ ಹಾಕಿದ್ದೀವಿ. ಅವ್ರು ಇನ್ನೂ ಕೊಡದೇ ಇದ್ರು ಅದ್ರ ವಿರುದ್ಧವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಹೋಗಿದ್ದೀವಿ. ಎಲ್ಲ ಥರದ ಆರ್ಥಿಕ ಸಹಕಾರವನ್ನು ಕರ್ನಾಟಕ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅನ್ನೋದೇ ಮುಖ್ಯವಾಗಿ ಇಟ್ಕೊಂಡು ಅವ್ರ ಗಮನಕ್ಕೆ ಮತ್ತು ಅವರ ವಿರುದ್ಧವಾದಂಥ ಏನೇನು ನಮಗೆ ಬರಬೇಕಾಗಿತ್ತು ಅದನ್ನೆಲ್ಲನೂ ಮುಂದೆ ಇಟ್ಟು ಬೇಡಿಕೆ. ಸರ್, ಈಗ ಕಾಂಗ್ರೆಸ್ ಅಭ್ಯರ್ಥಿ ಫೈನಲ್ ಆಗಿದೆಯಾ? ಮಂಡ್ಯಕ್ಕೆ ಆಗಿದೆ ಅಂತ ಹೇಳಿ ಮಾತನಾಡ್ತಾರೆ ಸರ್. ಇದ್ದಾರೆ 2-3 ಜನ. ಅದರಲ್ಲಿ ಅಂತಿಮವಾಗಿ ನಮ್ಮ ರಾಷ್ಟ್ರದ ಮುಖಂಡರುಗಳು ಘೋಷಣೆ ಮಾಡ್ತಾರೆ. ನಾವು ಎಲ್ಲ ಶಾಸಕರು ಮುಖಂಡರುಗಳು ಸೇರಿ
ಸೊ ನಾವು 2 ಹೆಸರನ್ನೋ 3 ಹೆಸರನ್ನೋ ಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಕೊಟ್ಟಿದ್ದೀವಿ. ಅದರಲ್ಲಿ ಅವರು ಅಂತಿಮ ತೀರ್ಮಾನನ ಇನ್ನೊಂದು 2-3 ದಿವಸದೊಳಗೆ ಮಾಡ್ತಾರೆ. ಅವರು ಒಬ್ಬರು ಆಸ್ಪಿರೆಂಟ್. ಈಗಾಗಲೇ ಭರವಸೆ ಕೊಟ್ಟವರಿಗೆ ಶಾಸಕರ ಜೊತೆ ಈಗ ಭರವಸೆನ ಎಲ್ಲರೂ ನನಗೂ ಭರವಸೆ ಕೊಟ್ಟವ್ರೆ ಅಂತ ಅವರು ಒಬ್ಬರು ಪ್ರಮುಖವಾಗಿ ಆಸ್ಪಿರೆಂಟ್ ಇದ್ದಾರೆ. ಸೊ ಅಂತಿಮವಾಗಿ ಪಕ್ಷ ಘೋಷಣೆ. ಥ್ಯಾಂಕ್ ಯು. ಹಾಲಿನ ಸಬ್ಸಿಡಿಗೆ ಸಂಬಂಧಪಟ್ಟಂಗೆ ಹೇಳಿದ್ರು ಮಂಡ್ಯ ಜಿಲ್ಲೆಯಲ್ಲಿರುವಂತ ರೈತರಿಗೆ ನೀವು ಸಬ್ಸಿಡಿ ಬಂದಿಲ್ಲ, ರಾಮನಗರಕ್ಕೆ ಬಂದಿದೆ, ಮಂಡ್ಯಕ್ಕೆ ಬಂದಿಲ್ಲ. ಇಲ್ಲ ಬಿಡುಗಡೆ ಮಾಡಿದ್ದಾರೆ. ನಿನ್ನೆ 12 ಕೋಟಿ ಅಲ್ಲ, ಮೊನ್ನೆನೇ ಎಲ್ಲ ರಾಜ್ಯಕ್ಕೆ ಬಿಡುಗಡೆ ಮಾಡಿದ್ದಾರೆ. 2 ತಿಂಗಳು ಬಾಕಿ ಇತ್ತು, ಬಿಡುಗಡೆ ಮಾಡಿದ್ದಾರೆ. ಅದೆಲ್ಲ ತಲುಪುತ್ತೆ. ಅಯ್ಯೋ ಪಾಪ ಮಾಡ್ಲಿ ರೆಡಿ, ಇನ್ನೇನು ಇಲ್ವಲ್ಲ ಸದ್ಯಕ್ಕೆ. ಎಲ್ಲರೂ ಬರ್ತಾರೆ. ಯಾಕೆ ಏನ್ ಮಂಡ್ಯ ಶಾಸಕರು ಸಪ್ರೇಟ್ ಕರ್ಕೊಂಡಿದ್ಯಾ? ನಾನು ಮೊದಲೇ ಹೇಳಿದೆ 26-27 ಜನ ರಾಜ್ಯದ ಜನರ ಬಗ್ಗೆ ಏನಾರ ಕಾಳಜಿ ಇದ್ರೆ ಎಲ್ಲರೂ ಬರ್ಬೇಕು. ಅದರಲ್ಲಿ ಸುಮಲತಾ ಅವ್ರು ಬೇರೆ ಏನಿದೆ, ಅವರು ಒಬ್ರು ಸುಮಲತಾ ಬರ್ಲಿ. ಸ್ವಾಭಿಮಾನ ಸಂಸದರು ನಮಗಿಂತ ಮೊದಲೇ ಇರಬೇಕು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.